ವಿಗ್ರಹ ಇದ್ದಿದ್ದು ಆ ಶಿವರುದ್ರನ ಮನೆಯಲ್ಲಿ. ಮಾರಿಗುಡಿ ಕೈಗೆ ಹೇಗೋಯ್ತು? ಮಾರಿಗುಡಿ ಇರೋದು ಚಕ್ರಾಪುರಿಯಲ್ಲಿ. ಆ ವಿಗ್ರಹ ಅವನ ಕೈಗೆ ಸೇರೋದಕ್ಕೆ ಹೇಗೆ ಸಾಧ್ಯ? ಆ ಮಾರಿಗುಡಿ ಎಲ್ಲಿಗೆ ಬಂದಿದ್ದಾನೆ? ನಮ್ಮನ್ನ ಹುಡ್ಕೊಂಡು ಅರಿಹಂತಪುರಕ್ಕೆ ಬಂದಿದ್ದಾನೆ. ನಾವು ಆಗ ಮಂತ್ರ ಪ್ರಯೋಗ ಮಾಡಿದ್ದನ್ನ, ವಿಗ್ರಹ ಎಲ್ಲಿದೆ ಅಂತ ತಿಳ್ಕೊಂಡಿದ್ದನ್ನ ಅವನು ಮರೆಯಲ್ಲಿ ನಿಂತು ಕೇಳಿಸ್ಕೊಂಡಿದ್ದಾನೆ. ಏನಾಯ್ತು ಕಡ್ಕಿ? ವಿಗ್ರಹ ಕಾಣಿಸ್ತಾ? ಕಾಣಿಸ್ತು ವಿರೂಪಾಕ್ಷ. ಹಾಗಾದ್ರೆ ಎಲ್ಲಿದೆ ವಿಗ್ರಹ? ಅದು ಆ ರುದ್ರಪ್ಪನ ಮನೆಯಲ್ಲೇ ಇದೆ. ಈಗ ಏನಪ್ಪ ಮಾಡೋದು? ಎಲ್ಲ ಹುಡುಕಿದ್ರು ಸುಂದ್ರಮ್ಮ ಸಿಗ್ತಾನೆ ಇಲ್ವಲ್ಲ. ನಾವು ಅಷ್ಟು ಹುಡುಕಿದ್ರು ಈ ಮನೇಲಿ ಆ ವಿಗ್ರಹ ಸಿಗಲಿಲ್ಲ ಅಂದ್ರೆ ಅದಿಲ್ಲಿರೋದೇ ನನಗೆ ಅನುಮಾನ. ನಾವು ಅಲ್ಲಿ ತಲುಪೋ ಮುಂಚೆನೆ ಆ ಶಿವರುದ್ರನ ಮನೆಗೆ ಹೋಗಿ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ನಿಜಾನ? ಹೌದು ವಿರೂಪಾಕ್ಷ. ಆ ಮಾರುಗುಡಿ ನಮಗೆ ತಿಳಿದ ಹಾಗೆ ಆ ವಿಗ್ರಹನ ಲಪ್ಟಾಯಿಸಿದ್ದಾನೆ. ಈಗ ಮಾರಿಗುಡಿ ಎಲ್ಲಿದ್ದಾನೆ ಹುಡುಕ್ಬೇಕು, ಅವನ ಕೈಯಿಂದ ವಿಗ್ರಹ ಕಿತ್ಕೋಬೇಕು. ಅವನ್ ಎಲ್ಲಿದ್ದಾನೆ ಹೇಳೋ? ಅವನನ್ನ ಹುಡ್ಕೋದು ಹೇಗಂತ ನಂಗೆ ಚೆನ್ನಾಗಿ ಗೊತ್ತು. ಜಾಜಿ, ನಾವೆಂಥ ಅಪಾಯದಲ್ಲಿದ್ದೀವಿ ಗೊತ್ತಾ? ನಾಳೆ ಬೆಳಗಾಗೋದ್ರೊಳಗೆ ನಾವಿಲ್ಲಿಂದ ಜಾಗ ಖಾಲಿ ಮಾಡದೇ ಇದ್ರೆ ಇವರೆಲ್ಲ ಸಾರಾ ಸಗಟಾಗಿ ಮೂರ್ಛೆ ಹೋಗೋದಕ್ಕೆ ನಾವೇ ಕಾರಣ ಅನ್ನೋ ರಹಸ್ಯ ರಟ್ಟಾಗ್ಬಿಡುತ್ತೆ. ಇವ್ರು ತಿಂದಿದ್ರಲ್ಲಿ ನಾವೇನೋ ಬೆರೆಸಿದ್ವಿ, ಅದಕ್ಕೆ ಇವರೆಲ್ಲ ಮೂರ್ಛೆ ಹೋದ್ರು ಅನ್ನೋದು ಗೊತ್ತಾಗ್ಬಿಡತ್ತೆ ಇವ್ರಿಗೆ. ಈಗೇನ್ ಮಾಡೋದು? ನಾವಿಲ್ಲೇ ಇದ್ರೆ ನಮ್ಮ ಪ್ರಾಣಕ್ಕೆ ಕೂತು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋಣ. ಆದ್ರೆ ಸುಂದ್ರಮ್ಮ, ಏನಾದ್ರೂ ಆಗ್ಲಿ ಸುಂದ್ರಮ್ಮ ಸಿಗೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ. ಅರ್ಥ ಮಾಡ್ಕೋ ಜಾಜಿ, ನಾವಿಲ್ಲೇ ಇದ್ರೆ ನಮ್ಮನ್ನ ಕೊಂದು ಹಾಕ್ಬಿಡ್ತಾರ ಅವರು. ನಾವಿಷ್ಟೆಲ್ಲ ಮಾಡಿದ್ದು ಸುಂದ್ರಮ್ಮನ್ಗೋಸ್ಕರನೇ. ಅವಳೇ ಸಿಗದೆ ಇಲ್ಲಿಂದ ಹೇಗಪ್ಪ ಹೋಗೋದು? ಮತ್ತೀಗ ಏನ್ ಮಾಡ್ಬೇಕು ಅಂತ್ಯಾ? ನೀವ್ ಹೊರಟ್ಬಿಡಿ ಅಪ್ಪ, ನಾನು ಇಲ್ಲೇ ಇರ್ತೀನಿ, ನೀವ್ ತಪ್ಪಿಸ್ಕೊಳ್ಳಿ. ನೀನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಾನು ಹೇಗಮ್ಮ ಹೋಗೋದು? ನೀನು ನಡಿ ಜೊತೆಲಿ. ಸುಂದ್ರಮ್ಮ ಇಲ್ಲಿರುವಾಗ ನಾನ್ ಹೇಗಪ್ಪ ಬರ್ಲಿ? ನಾನ್ ಬರೋದಿಲ್ಲ. ಕ್ಷಣ ಕ್ಷಣವೂ ಜೀವ ಕೈಲಿಟ್ಕೊಂಡಿರ್ಬೇಕಾದಂಥ ಇಂಥ ಪರಿಸ್ಥಿತಿನಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೇಗೆ ಹೋಗ್ಲಿ ನಾನು? ಆಯ್ತು, ನಾನು ಇಲ್ಲೇ ಇರ್ತೀನಿ, ಅದು ಏನಾಗುತ್ತೋ ಆಗಲಿ. ಇಂಥ ಪರಿಸ್ಥಿತಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಯಾವ ತಂದೆ ಹೋಗ್ತಾನೆ? ಅಮ್ಮನವ್ರು ನಮ್ಮ ಜೊತೆಗಿದ್ದಾಳಪ್ಪ. ಅವಳ ಕೆಲ್ಸಕ್ಕೆ ಅಂತಾನೆ ನಾವಿಲ್ಲಿ ಬಂದಿದ್ದೀವಿ. ಅವಳೇ ದಾರಿ ತೋರಿಸ್ತಾಳೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ?
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.